ಬಿಜೆಪಿ ಏನ್ ಸಂಬಂಧ ರೀ? ಈಗ ಹೋದ್ ಸಲ 2019ರಾಗ ಯಾರ ಮೈತ್ರಿಯ MP ಅವರು, ಯಾರ ಮೈತ್ರಿ MP? ಕಾಂಗ್ರೆಸ್ JDS MP. ಈಗ ಅದನ್ನ ತನಿಖೆ ಮಾಡೋರು ಯಾರು? ಕರ್ನಾಟಕದ ಸರ್ಕಾರ ಯಾರ್ದೈತಿ? ಅವರು ಪರಾರಿ ಆಗಲಿಕ್ಕೆ ರಾಜ್ಯ ಸರ್ಕಾರ ಮಕ್ಕೊಂಡಿತ್ತ? ಇದು ವ್ಯವಸ್ಥಿತವಾಗಿ ಈ ಪ್ರಕರಣ ಮುಚ್ಚಬೇಕನ್ನುವಂಥದ್ದು ಕೆಲವೊಂದು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳ ಉದ್ದೇಶ ಇದೆ. ಈ ರಾಜ್ಯದಲ್ಲಿ PSI ಹಗರಣ ಆಯಿತು, ಏನಾಯಿತು? PSI ಹಗರಣದ ಏನಾದರೂ ಹೊರಗೆ ಬಿತ್ತಾ? ಅದೇ ಆ ಗಾಂಜಾ ಅಫೀಮ್ ಸಿಕ್ಕಿದ ತಳಿ ಸಿನಿಮಾ ನಟಿಯರ ಮನಿ ರೇಡ್ ಆಯಿತು, ಅವ್ರ ಮೊಬೈಲ್ ತೊಗೊಂಡ್ರಿ, ಅದ್ರಾಗ ಯಾವ ರಾಜಕಾರಣಿ ಮಗ ಇದ್ದ ಅನ್ನುವಂಥದ್ದು ಬಹಿರಂಗ ಆಯ್ತಾ? ಅದನ್ನು ಮುಚ್ಚಿ ಹಾಕಿದ್ರಿ. ಇದೇ ಪೋಕ್ಸೋದಲ್ಲಿ 2 ಪ್ರಕರಣ ದಾಖಲೆ ಆದರೂ ಅದ್ರ ಬಗ್ಗೆ ಯಾವುದೇ ತನಿಖೆ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಮತ್ತು ಆ ಸ್ವಾಮಿ ಒಳಗೆ ಹಾಕಬೇಕಾಯ್ತು. ನೀವು ಅಡ್ಜಸ್ಟ್ಮೆಂಟ್ ಇದ್ದೀರಿ, ನೀವು ತನಿಖೆ ಮಾಡುವ ಅಧಿಕಾರ ನಿಮಗೆ ನೀಗಲಿಲ್ಲ ಅಂದ್ರೆ CBI ಕೊಡ್ರಿ. ನಾವು CBI ಡಿಮಾಂಡ್ ಮಾಡಕತ್ತೀವಿ, ನೀವು ಕೊಡ್ತಾ ಇಲ್ಲ ಅಂದರೆ ಕೇವಲ ಚುನಾವಣೆಗಾಗಿ ಇಂಥವು ಕೆಲವೊಂದು ಮಂದಿ, ನಾ ಮೊದಲೇ ಹೇಳೀನಿ 2 ಫ್ಯಾಕ್ಟ್ರಿ ಅದ ಈ ರಾಜ್ಯದಲ್ಲಿ. ಈಗ ಒಂದು ಫ್ಯಾಕ್ಟ್ರಿ ಹೆಸರು ಕುಮಾರಸ್ವಾಮಿ ಅವರು ಹೇಳ್ಯಾರ, ಇನ್ನೊಂದು ಫ್ಯಾಕ್ಟ್ರಿ ಹೆಸರು 8ನೇ ತಾರೀಕಿಗೆ ನಾನು ಹೇಳ್ತೀನಿ. ನೋಡಿ ಸರ್, ಇದು 2 ಫ್ಯಾಕ್ಟ್ರಿಗಳು ಅದಾವ ಹೇಳೀನಿ. ಇವ್ರ ದಂಧಾನೇ ಅದೇ ಇದೆ. ಇವರು ಇಬ್ಬರು ಬೇರೆ ಬೇರೆ ಪಾರ್ಟಿಯಲ್ಲಿದ್ದರೂ ಅವ್ರ ಬಿಸ್ನೆಸ್ಸು CD ಬಿಸ್ನೆಸ್ಸು ಒಂದೇ ಇದೆ. ನೋಡಿ DK ಶಿವಕುಮಾರ್ ಕುಮಾರಸ್ವಾಮಿ ನಾಯಕ ಹೇಳ್ಬೇಕು, ಇದನ್ನು ಬಿಡುಗಡೆ ಮಾಡಿ ಯಾರು ತಿಳಿದವ್ರು ಯಾರು? ಕುಮಾರಸ್ವಾಮಿ. ಇನ್ನೊಂದು ಪಾರ್ಟಿಯಾಗ ಅದಾರ, ಅವ್ರ ಹೆಸರು 8ನೇ ತಾರೀಕಿಗೆ ನಾನು ಹೇಳ್ತೀನಿ ಯಾಕೆ ಅನ್ನೋದು. ಇವರಿಬ್ಬರು ಹಲ್ಕಾ ರಾಜಕಾರಣ ಕರ್ನಾಟಕದಲ್ಲಿ ಮಾಡ್ಲಾಕತ್ತಾರ. ಇವೆರಡೂ ಕುಟುಂಬ ಕರ್ನಾಟಕದ ರಾಜಕೀಯ ವ್ಯವಸ್ಥೆನ ಹಾಳು ಮಾಡಕ. ನೋಡ್ರಿ, ಯಾವುದು ತನಿಖೆ ಆಗಬೇಕು. ಯಾರು ಅದನ್ನ ಪೆಂಡ್ರಾವ್ ಹಂಚಿದ್ರು ಅನ್ನೋದು ತನಿಖೆ ಆಗಬೇಕು. ಆದರೆ ಅದನ್ನೆಲ್ಲ ಮಹಿಳೆಯರ ಒಂದು ಇದು ಇರೋದ್ರಿಂದ ಗುಪ್ತವಾಗಿ ಇಡಬೇಕು. ಆದರೆ ಉದ್ದೇಶಪೂರ್ವಕವಾಗಿ ಈ ಚುನಾವಣೆಗೆ ಏನು ಬಳಕೆ ಮಾಡ್ಕೊಂತ ಬ್ಲ್ಯಾಕ್ ಮೇಲ್ ಇದೆ. ಇದು ಕೇವಲ ಏನು CD ಬಿಡುಗಡೆ ಮಾಡ್ತೀನಿ ಅಂತ ಭಯಪಡಿಸಿ ಅವ್ರು ತಮ್ಮ ಚುನಾವಣೆಯಲ್ಲಿ ಆ ಕುಟುಂಬದ ಹೆಸರು ಹಾಳು ಮಾಡುವಂಥ ಕೆಲಸ ಮಾಡ್ತಾರೆ. ಮೊದಲೇ ಅದನ್ನು ಬಿಡುಗಡೆ ಮಾಡಬೇಕಾಗಿತ್ತಲ್ಲ. 2.5 ಸಾವಿರ CD ಇದ್ದರೆ 1 ವರ್ಷದಿಂದ ಮಾಡಬೇಕಾಗಿತ್ತು. ಕಾಂಗ್ರೆಸ್ JDS ಅಧಿಕಾರ ಇದ್ದಾಗೆ ಬಿಡುಗಡೆ ಮಾಡಬಹುದಾಗಿತ್ತು. ಈಗ ಯಾಕೆ ಮಾಡ್ತಾ ಇದ್ದಾರೆ? ಚುನಾವಣೆ ಸಲುವಾಗಿ.